ಪ್ರೋ ಆಕ್ಟಿವ್ ಸೋಷಿಯಲಿನೂ ನೀವು ಹಾಗೆ ಹಲವು ರಂಗಗಳಲ್ಲೂ ನೀವು ಪ್ರೋ ಆಕ್ಟಿವ್ ಆಗಿ 24/7 ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇರ್ತೀರಾ. ಒಂದು ರಂಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದೇ ಕಷ್ಟ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ನೀವು ಎಲ್ಲ ರಂಗಗಳಲ್ಲೂ, ಸಿನಿಮಾದಲ್ಲೂ ಇದ್ದೀರಿ, ರಾಜಕೀಯ ರಂಗದಲ್ಲೂ ಇದ್ದೀರಿ, ಆಧ್ಯಾತ್ಮಿಕ, ಫಿಲಾಸಫಿ, ಹೇಗೆ? ನಾನು ಹೇಳೋದು ಇದೆಲ್ಲ ಏನು ಗೊತ್ತಾ, ಜೀವನದ ಪ್ಯಾಕೇಜ್. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೆ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮೂರರಲ್ಲೂ ಒಟ್ಟೊಟ್ಟಿಗೆ ಓಡ್ತಾ ಇರಬೇಕು. ಒಂದಾದ್ಮೇಲೆ ಒಂದಕ್ಕೆ ಹೋಗ್ತೀನಿ ಇನ್ನೊಷ್ಟರಲ್ಲಿ ವಯಸ್ಸೇ ಆಗಿಬಿಟ್ಟಿರುತ್ತೆ. ಅದಕ್ಕೆ ನನಗೇನು ಅಂತ ಹೇಳಿದ್ರೆ, ಏನೇನು ಥಾಟ್ಸ್ ಬರುತ್ತೋ ನಾನು ಯೋಗ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಮೆಡಿಟೇಷನ್ ಮಾಡಬೇಕಾದ್ರೆ ಅದನ್ನು ನೆಕ್ಸ್ಟ್ ನಾನು ಈ ಕರ್ಮ ಮುಗಿಸ್ಲೇಬೇಕು ಅಂತ ಟಕ್ 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 ಅಂತ ಒಂದೊಂದು ಕಡೆಗೆ ಹೋಗ್ತಾ ಇರ್ತೀನಿ. ಆಮೇಲೆ ಮಲ್ಟಿ ಟಾಸ್ಕ್ ಮಾಡೇ ಮಾಡ್ತೀನಿ. ಆದ್ದರಿಂದ ನಂಗೆ ಚಿಕ್ಕ ವಯಸ್ಸಿಂದ ಅದೇನೋ ಹಾಗೆ ಬಂದುಬಿಡಿದೆ. ನಾನು ಕ್ಲಾಸಿಕಲ್ ಡ್ಯಾನ್ಸಲ್ಲೂ ಇದ್ದೆ, ಆಮೇಲೆ ಇನ್ನೊಂದೇನೋ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿದ್ದೆ, ಚಾರಿಟಬಲ್ ಆರ್ಗನೈಸೇಷನ್ಸ್ನ ರನ್ ಮಾಡ್ತೀನಿ, ಮತ್ತು ಯಾವುದೋ ಹೋರಾಟ ಮಾಡ್ತಿದ್ರೆ ಅಲ್ಲಿ ಕರೆದ್ರೆ ಹೋಗ್ಬಿಡ್ತೀನಿ. ಸೊ ಆ ರೀತಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಜೊತೆಗೆ ಓದ್ಕೋತಾನೂ ಇರಬೇಕು. ಅಂದರೆ ಮೊದಲಿನಿಂದನೂ ಹೀಗೆ ಪ್ರೋ ಆಕ್ಟಿವ್ ಇದ್ರ ಮನೇಲಿ? ನಿಮ್ಮ ಸ್ವಲ್ಪ ಬಾಲ್ಯಕ್ಕೆ ಹೋಗೋಣ. ನಿಮ್ಮೂರು, ನಿಮ್ಮ ಬಾಲ್ಯ ಒಂಚೂರು ನಮ್ಮ ಹಾಕೋದಾದ್ರೆ. ನಾನು ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡೆ. ನಾವೆಲ್ಲರೂ, ನಮ್ಮ ತಂದೆ ಊರು ಮಂಡ್ಯ ಜಿಲ್ಲೆ, ಕೌಡ್ಲೆ ಅಂತ, ಬೋಳಾರೆ. ನನ್ನ ತಾತ ಮುತ್ತಾತ ಎಲ್ಲ ಮೈಸೂರು, ಮಂಡ್ಯ ಆ ಕಡೆ ಬೆಲ್ಟಲ್ಲೇ ಬಂದವರು. ಅಮ್ಮಂದು ಕೋಲಾರ ಕಡೆಯಿಂದ, ಅಷ್ಟಗ್ರಾಮ ಅಯ್ಯರ್ಸ್ ನಾವು. ಆಮೇಲೆ ಆ ತಂದೆ ಸತ್ತೋದ್ಮೇಲೆ ಅಮ್ಮ ಸ್ಕೂಲ್ ಟೀಚರ್ ಆಗಿದ್ದರು, ಗೌರ್ಮೆಂಟ್ ಟೀಚರು. ಸೊ ಅಮ್ಮ ಎಲ್ಲೆಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿರೋ ನಮ್ಮ ಮಕ್ಕಳುಗಳನ್ನು ಹೇಳ್ಕೊಂಡು ಹೋಗೋರು. ನಾವು 3 ಜನ ಹೆಣ್ಮಕ್ಳು. ಸೊ ಅಮ್ಮಂದೇ ಗೌರ್ಮೆಂಟ್ ಸ್ಕೂಲಿಗೆ ನಾವೆಲ್ಲ ಹೋಗಿ ಕೂತ್ಕೋತಾ ಇದ್ವಿ, ಅಲ್ಲೇ ಪಾಠ ಎಲ್ಲ ಕಲ್ತ್ವಿ. ಹಾಗೆ ಆದಿಚುಂಚನಗಿರಿಲಿ ಓದ್ತಾ ಇದ್ದೆ. ಆಮೇಲೆ ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬಟ್ ನಾನು ಅಲ್ಲಿ ಓದ್ಬೇಕಾದ್ರೆ ಡ್ಯಾನ್ಸ್ ತುಂಬ ಇಷ್ಟ ಆಯಿತು ಅಂತ ನಾನು ಡ್ಯಾನ್ಸ್ ಅಂದರೆ ಯಾವ್ದು ಕಲ್ತಿದ್ರಿ? ಭರತನಾಟ್ಯಂ. ಆಮೇಲೆ ಕಥಕ್ಕು, ಒಡಿಸ್ಸಿ ಎಲ್ಲ ಚೂರು ಕಲ್ತ್ಕೊಂಡಿದ್ದೆ. ಬಟ್ ಅದನ್ನು ಕಲಿಯೋಕ್ಕೂ ಅರಸೀಕೆರೆಗೆ ಹೋಗಿ ಬೆಳ್ಳೂರಿಂದ ಅಲ್ಲಿ ಕಲ್ತ್ಕೊಂಬಂದು ಇಲ್ಲಿ ಮಕ್ಳಿಗೆ ಹೇಳ್ಕೊಟ್ಟು ಆವಾಗಲೇ 10 ರೂಪಾಯಿ ಸಂಪಾದಿಸ್ತಾ ಇದ್ದೆ. ಯಾವ ಏಜ್ ಇದು? ನಾನು 6ನೇ ಕ್ಲಾಸಲ್ಲಿದ್ದೆ. ನಾ ಎಲ್ರಿಗೂ ಅದೇ ಹೇಳ್ತೀನಿ, ನಾನು ಎಷ್ಟು ವಯಸ್ಸಿಂದ ದುಡಿಯೋಕ್ಕೆ ಶುರು ಮಾಡಿದೆ ಅಂತ ಅನ್ನೋದನ್ನು ನೋಡ್ಕೊಂಬಂದರೆ ಅಲ್ಲಿಂದನೇ ಒಂದು ಸ್ವಲ್ಪ ನಂಗೆ ಆ ಬಿಸ್ನೆಸ್ ಮೈಂಡು, ನಾ ಇಂಡಿಪೆಂಡೆಂಟ್ ಆಗಿರಬೇಕು, ಸೊ ನನ್ನದೇ ದುಡ್ಡು ಅನ್ನೋದು ಮಾಡ್ಕೋಬೇಕು ಅನ್ನೋದೆಲ್ಲ ಇತ್ತು. ಹಾಗಾಗಿ ಹಂಗೇ ನಡ್ಕೊಂಡು ಬಂತು. ಅದ್ರ ಜೊತೆಗೆ ನಮ್ಮಮ್ಮ ಟೈಲರಿಂಗ್ ಹೇಳ್ಕೊಟ್ಟಿದ್ರು, ಬಟ್ಟೆ ಹೊಲಿಯೋದು. ನಾನು ಯಾವುದೋ ಕ್ಲಾಸಿಗೆ ಸೇರಿಸ್ಬೇಕು ಅಂದಾಗ ಟೈಲರಿಂಗ್ ಇಷ್ಟು ಚಿಕ್ಕ ಹುಡುಗಿಗ ಯಾರು ಹೇಳ್ಕೊಡ್ತಾರೆ ಹೋಗಿ ಅಂದಿದ್ರು. ಆಮೇಲೆ ನಮ್ಮಮ್ಮ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ಟಾಗ ಅದನ್ನು ಅಷ್ಟೇ, ನಮ್ಮ ಯೂನಿಫಾರ್ಮ್ಗಳನ್ನು ಹೊಲಿದು 30 ರೂಪಾಯಿ ತೊಗೋತಿದ್ದೆ. ಸೊ ಅದೆಲ್ಲ ಏನಾಯ್ತು, ನೀವು ಏನು ಕಲಿತೀರೋ ಅದರಿಂದ ಗಳಿಸೋದನ್ನು ಕಲ್ತಿ ಹಂಗಿರ್ಬೇಕು ಆ್ಯಕ್ಚುಲಿ. ಯಾಕೆಂದರೆ ನಿಷ್ಠೆಯಿಂದ ಕೆಲಸ ಮಾಡಿದಾಗ ನೇಚರು, ಪ್ರಕೃತಿನೇ ನಿಮ್ಗೇನೋ ಒಂದು ಕೊಡುತ್ತೆ. 10 ರೂಪಾಯಿ ಕೊಡುತ್ತೋ, 30 ರೂಪಾಯಿ ಕೊಡುತ್ತೋ, ಆವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತಲ್ಲ ಒಂದು ವ್ಯಕ್ತಿತ್ವದಲ್ಲಿ. ನಂದೇ ದುಡ್ಡು ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತಂದಾಗ ನಿಮಗೆ ಎಷ್ಟು ಖರ್ಚು ಮಾಡ್ತೀನಿ ಅನ್ನೋದನ್ನು ಮುಂದೊಂದು ದಿನ ಪ್ಲ್ಯಾನಿಂಗ್ ಸರಿಯಾಗಿ ಆಗ್ತಾ ಬರುತ್ತೆ. ಸೊ ಯಂಗ್ ಏಜಲ್ಲಿ ಹೆಂಗೆ ಯಾವುದನ್ನು ಕಲ್ತ್ರೆ, ಭರತನಾಟ್ಯಂ ಅದ್ರ ಜೊತೆಗೆ ಅದರ ಕ್ಲಾಸಸ್ ಜೊತೆಗೆ ಅದರಲ್ಲೂ ಸಂಪಾದನೆ, ಆ್ಯಂಡ್ ಸ್ಟಿಚಿಂಗ್ ಕಲ್ತ್ರೆ ಅದರಲ್ಲೂ ಸಂಪಾದನೆ. ನೀವು 3 ಜನ ಅಕ್ಕ ತಂಗಿಯರ ಜೊತೆ, ಅಮ್ಮನ ಜೊತೆ ನೀವು ಜೀವನ ನಡೆಸ್ತಾ ಇದ್ರಿ. ನಿಮಗೆ ಅದು ಅನಿವಾರ್ಯ ಅನಿಸುತ್ತಾ ಅಥವಾ ಬೇಸಿಕಲಿ ನೀವು ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಇರ್ತಾ ಇತ್ತು? ಅಂದರೆ ನಮ್ಗೆ ಚಿಕ್ಕ ವಯಸ್ಸಲ್ಲೆಲ್ಲ ಗಿಸ್ನೆಸ್ ಎಲ್ಲ ಗೊತ್ತಿರಲಿಲ್ವಲ್ಲ. ಕೆಲವು ಸತಿ ತುಂಬ ಬಡತನದಲ್ಲಿದ್ದಾಗ ಅನಿವಾರ್ಯನೂ ಆಗುತ್ತೆ. ಯಾಕೆಂದರೆ ನಾನು ಏನೋ ಕೇಳಿರ್ತೀನಿ, ಅವಾಗ ನಮ್ಮಮ್ಮ ತೆಕ್ಕೊಡಲ್ಲ ಹೋಗಿ ಅಂತ ಹೊಡೆದಿರ್ತಾರೆ, ಬೈದಿರ್ತಾರೆ. ಆವಾಗ ನಮ್ಮ ಪಕ್ಕದಲ್ಲಿರೋರೆಲ್ಲ ಏನೋ ತೊಗೊಂಡ್ರೆ ನನಗೂ ಆಸೆ ಆಗುತ್ತೆ ತೊಗೋಬೇಕು ಅಂತ. ಆವಾಗ ನಮ್ಗೆ ಎಷ್ಟೋ ದಿನ ಈವನ್ ಒಂದೇ ಅಡುಗೆ ಮಾಡಿದ್ರು 3 ಹೊತ್ತು ಊಟ ಮಾಡಬೇಕಿತ್ತು, ನೆಕ್ಸ್ಟ್ ಡೇಗೂ ಅದನ್ನೇ ಇಟ್ಕೋಬೇಕಿತ್ತು. ಕೆಲವ್ರ ಮನೇಲಿ ತಿಂಡಿ ಒಂದು, ಮಧ್ಯಾಹ್ನ ಊಟ ಒಂದು, ಆಮೇಲೆ ಒಂದು ಅನ್ನೋದಿಲ್ಲ. ಈವನ್ ಒಂದು ಬ್ರೆಡ್ ಆ್ಯಂಡ್ ಜಾಮ್ ತಿನ್ನಬೇಕು ಅಂದ್ರೂ ನಾನು ಹೈಸ್ಕೂಲ್ಗೆ ಹೋದ್ಮೇಲೆ ತಿಂದೇನೋ. ಅಷ್ಟು ಬಡತನದಲ್ಲಿದ್ವಿ. ನಮ್ಮದೆಲ್ಲ ಸಗಣಿ ನೆಲದ ಮನೆ ಇತ್ತು, ಅದನ್ನೆಲ್ಲ ಸಾರಿಸಿ ಸ್ಕೂಲ್ಗೆ ಹೋಗಬೇಕು, ಆ ಥರ ಎಲ್ಲ ಇತ್ತು. ಬಟ್ ಇವಾಗ ನಾನು ವೆನ್ ಐ ಲುಕ್ ಬ್ಯಾಕ್ ಐ ಫೀಲ್ ವೆರಿ ಹ್ಯಾಪಿ, ಬಿಕಾಸ್ ಅದೆಲ್ಲ ಸೇರಿಸಿನೇ ನನ್ನನ್ನು ರೂಪಾ ಅಯ್ಯರ್ ಅನ್ನೋದು ಒಂದು ವ್ಯಕ್ತಿತ್ವವನ್ನು ಮಾಡಿ. ಸಿಲ್ವರ್ ಸ್ಪೂನ್ ಜೀವನ ಅಂತೂ ಆಗಿದೆ? ಅಯ್ಯೋ ಖಂಡಿತ ಇಲ್ಲ. ಎಲ್ಲ ಒಂದೊಂದೊಂದೊಂದು ಸ್ಟೆಪ್ಪಲ್ಲಿ ಪಾಠ ಕಲಿತು ಬೇಗ ಮುಂದೆ ಬಂದಲ್ಲ, ನಂಗೆ ಅದೇ ಖುಷಿ. ಆ ಎಲ್ಲ ಹೆಜ್ಜೆಲ್ಲೂ ದೇವ್ರು ನನಗೆ ಕೈ ಹಿಡಿದು ಪಾಠ ಹೇಳ್ಕೊಟ್ಟಿದ್ದಾರೆ. ಅಂದರೆ ಆ ಅನಿವಾರ್ಯತೆಯಲ್ಲಿ ನಿಮಗದೊಂದು ಫೀಲ್ ಇತ್ತ? ಅಂದರೆ ಐ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಟ್, ಈ ಬಡತನದಿಂದ ಆಚೆ ಬರಬೇಕು ಅಂತಿತ್ತ, ಇಲ್ಲ ಅನಿವಾರ್ಯತೆಗೆ ಇವಾಗ ಸಂಸಾರಕ್ಕೆ ನಾನು ಜೊತೆ ಆಗಬೇಕು ಅಂತಿತ್ತು? ಎಕ್ಸಾಕ್ಟ್ಲಿ. ನನಗೆ ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಏನು ಅಂದ್ಕೊಂಡಿದ್ದೋ, ನೀವು ಯು ಆರ್ ಟೆಲ್ಲಿಂಗ್ ದಟ್. ನಾನು ಒಳಗೊಳಗೆ ಮಾತಾಡ್ಕೊಳ್ತಾ ಇದ್ದೆ, ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು. ಯಾರಾದ್ರೂ ನಮ್ಮನ್ನು ಅಣಗಿಸ್ಬಿಡೋರಲ್ಲ, ನಾನು ಪುಟ್ಟವಳಾಗಿದ್ದಾಗಲೂ ಹೌದು ತುಂಬ ಜನ ಅಣಗಿಸೋರು, ತುಂಬ ಜನ ರೇಗಿಸೋರು. ಯಾಕೆ ಸಮಾಜ ಹಿಂಗೆ ಒಂದು ಮಕ್ಕಳನ್ನ ಟ್ರೀಟ್ ಮಾಡೋದು? ನಾನು ತುಂಬ ಮೆಚುರಿಟಿ ಇರ್ತಿತ್ತು.
ನನಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಹೈಲಿ ಮೆಚುರಿಟಿ ಇರ್ತಿತ್ತು. ನಾನು ಜಾಸ್ತಿ ಮಾತಾಡ್ತಿರಲಿಲ್ಲ, ಬಾಯಲ್ಲಿ ಬೆಟ್ಟಿಟ್ಕೊಳ್ತಾ ಇದ್ದೆ. ನಮ್ಮ ಅಮ್ಮನ ಎಷ್ಟೋ ಜನ ಇವಳು ಮೂಗಿನ ಅಂತ ಕೇಳಿದ್ರು, ಹ್ಞೂ ಅಂತಿದ್ರು. ಇವಾಗ ನೋಡಿ ಬಾಯಿ ಬಿಟ್ಟರೆ ಬಾಯ ಮುಚ್ಚಲ್ಲ. ಈಗ ಕೇಳ್ತಾರೆ ಮೊದಲಿಗೆ ಹುಟ್ಟಿದಾಗ ಬಾಯಲ್ಲಿ ಬೆಟ್ಟಿಟ್ಟಿದ್ಯಾರು ಅಂತ. ಕರೆಕ್ಟ್. ಹಾಗೆ ತುಂಬ ಜನ ಏನು ಮಾತಾಡ್ತಾ ಬೈತಾ ಇದ್ರು, ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಿದ್ದೆ ಚಿಕ್ಕ ಹುಡುಗಿ ಆಗಿದ್ದಾಗ. ಹೋಗ್ರಿ ಅದಿಲ್ಲ ಇದಿಲ್ಲ ಅಂತ ಬಾಗ್ಲೇ ತೆಗಿತಿರ್ಲಿಲ್ಲ. ಒಂದು ಲೋಟ ಯಾರ ಮನೆಗೆ ಹೋದ್ರೆ ನೀರು ಕೊಡ್ತಿರ್ಲಿಲ್ಲ. ತುಂಬ ಕಷ್ಟದಲ್ಲಿ ಎಲ್ಲೋ ಹೋಗಿದ್ರು ಒಂದು ಲೋಟ ಕಾಫಿ ಕೊಡ್ತಿರ್ಲಿಲ್ಲ. ನಾ ಇಲ್ಲಿಂದಲೆಲ್ಲೋ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರೋ ಅಂದರೆ ಬೇಸಿಕ್ ಮಾನವೀಯತೆಯ ಕೊರತೆ ಸಮಾಜದಲ್ಲಿ ಎಲ್ಲ ಕಡೆನೂ ಎದ್ದು ಕಾಣಿಸ್ತಿತ್ತು ನನಗೆ. ಈಗ ಯಾರೋ ಒಬ್ರು ದೂರದಿಂದ 3 hours ಟ್ರಾವೆಲ್ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳಿದ್ರೆ, ನೀವು ಬೇಸಿಕ್ ಏನಾರು ಟೀ ಕುಡಿತೀಯಮ್ಮ ಇಲ್ಲಾಂದ್ರೆ ಏನೋ ನೀರು ಕುಡಿತೀಯ ಅಂತ ಕೇಳೋದು, ಅಥವಾ ಬಾಗಿಲು ತೆಗೆದು ಮಾತಾಡಿಸೋದು. ಆಮೇಲೆ ಹೆಣ್ಮಕ್ಳು, ನಾವೇನು ಗಂಡು ಮಕ್ಕಳ ಚಾಕು ಹಿಡ್ಕೊಂಡು ಹೋಗ್ತಿದ್ವಾ? ಹೆಣ್ಣು ಮಕ್ಕಳನ್ನ ಯಾವ ರೀತಿ ಪ್ರೀತಿಯಿಂದ ಅಟ್ಲೀಸ್ಟ್ ಮಾತಾಡಿಸ್ಬೇಕು ಅನ್ನೋ ಬೇಸಿಕ್ ಕರ್ಟೆಸಿನೂ ನನ್ನ ಸಮಾಜದಲ್ಲಿ ಇಲ್ವಲ್ಲ ಅಂತ ನಾನು ಒಳಗೊಳಗೆ ಬೈಕೋತಾ ಹೋದಾಗಲೇ ನಾನು ಈ ಥರ ಪರಿವರ್ತನೆ ಆದ. ಅಂದರೆ ಅಟ್ಲೀಸ್ಟ್ ನಾನು ಎಲ್ಲರನ್ನೂ ಪ್ರೀತಿಯಿಂದ ನಾನೇ ವಾಲಂಟಿಯರಾಗಿ ಹೋಗಿ ಮಾತಾಡಿಸಿ ಬೇರೆ ರೀತಿ ಟ್ರೀಟ್ ಮಾಡಬೇಕು. ವಂಡರ್ಫುಲ್. ಸೊ ಈ ಕಷ್ಟದ ದಿನಗಳನ್ನು ನೋಡಿಕೊಂಡು ಅದಕ್ಕೆ ಅಮ್ಮನಿಗೆ ಸಹಾಯ ಮಾಡಿಕೊಂಡೇ ನೀವು ಬೆಳೆದ್ರಿ. ಸೊ ಬೆಳವಣಿಗೆ ಸಂದರ್ಭದಲ್ಲಿ ಕಲಿತ ಪಾಠದಿಂದ ರೂಪಾ ಅಯ್ಯರ್ ಒಂದು ಕಾಲೇಜ್ ಲೆವೆಲಿಗೆ ಬಂದಾಗ ಅಥವಾ ಕಾಲೇಜಿನ ನಂತರ ಪಾಸ್ ಔಟ್ ಆದಾಗ ಮೈಂಡಲ್ಲಿ ಏನಿತ್ತು? ಯಾಕೆ ಅಂದರೆ ಇದು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೂ ಬಹಳಷ್ಟು ಲೋವರ್ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಓದ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದೇನಿರುತ್ತೆ ಅಂದರೆ ಚೆನ್ನಾಗಿ ಓದಬೇಕು, ಒಂದು ಕಡೆ ಕೆಲಸಕ್ಕೆ ಸೇರ್ಕೋಬೇಕು, ಆ ಸಂಬಳದಿಂದ ಮನೆ ನಡೆಸಬೇಕು, ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡಬೇಕು, ಇಷ್ಟಕ್ಕೆ ಸೀಮಿತ. ತುಂಬ ಜನರನ್ನು ಕೇಳಿದ್ದೀನಿ, ಬಹಳಷ್ಟು ಜನರ ಜೀವನದಲ್ಲೂ ಹಾಗೆ ಇರುತ್ತೆ, ಕೆಲಸಕ್ಕೆ ಸೇರ್ಕೋ, ಆ ಸಂಪಾದನೆಯಲ್ಲಿ ಮನೆ ಕಳಿ ಅಂತ. ರೂಪಾ ಅಯ್ಯರ್ ಮೈಂಡಲ್ಲಿ ಏನು ನೋಡ್ತಿತ್ತು ಅವಾಗ, ನಾನು ಇನ್ಮೇಲೆ ದುಡಿಬೇಕು ಅಂತ ಅನಿಸ್ದಾಗ? ಇನ್ಮೇಲಲ್ಲ, ಆ್ಯಕ್ಚುಲಿ ಅದು ಹಾಗೆ ಕಂಟಿನ್ಯೂ ಆಗಿಬಿಡ್ತು. ಹೇಗೆ ಅಂದರೆ, ನಾವು ಅಕ್ಕ ತಂಗಿರು 3 ಜನ. ನಮ್ಮಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ನೋಡ್ರೆ, ನಿಮಗೆ ಬರೋ ಗಂಡನೇ ದುಡ್ದು ಹಾಕ್ಲಿ ಅಂತಿಲ್ಲ, ನೀವು ಮಲ್ಟಿ ಟಾಸ್ಕ್ ಮಾಡೋ ಥರ ನೀನು ಬ್ಯೂಟಿ ಪಾರ್ಲರ್ ಕೋರ್ಸು ಕಲ್ತಿರ್ಬೇಕು, ಟೈಲರಿಂಗ್ ಕಲ್ತಿರ್ಬೇಕು, ಡ್ಯಾನ್ಸ್ ಕಲ್ತಿರ್ಬೇಕು, ಇನ್ನೊಂದೇನೋ ಅಣಬೆ ಬೆಳೆಯೋದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅದನ್ನು ಕಲ್ತಿರ್ಬೇಕು, ಸ್ಕ್ರೀನ್ ಪ್ರಿಂಟಿಂಗ್ ಕಲ್ತಿರ್ಬೇಕು. ನಮ್ಮಮ್ಮ ಏನೇನು ಕಲ್ಸಿಸಿಲ್ಲ ನಮಗೆ. ಸೊ ಎಲ್ಲ ಕಲ್ಸಿಸಿದ್ರು, ನೀವು ಒಂದ್ರಲ್ಲಿ ಫೇಲ್ ಆದ್ರೂ ಇನ್ನೊಂದು ಕೆಲಸ ಸಿಕ್ಲಿ ನಿನಗೆ ಅಂತ. ಸೊ ನಮ್ಮ ಅಕ್ಕನೂ ಒಂದು ಕೆಲಸಕ್ಕೆ ಹೋಗೋಳು, ನಾನು ಒಂದು ಕೆಲಸಕ್ಕೆ ಹೋಗ್ತಿದ್ದೆ, ತಂಗಿನೂ ಒಂದು ಕೆಲಸಕ್ಕೆ ಹೋಗೋಳು. ಅಂದರೆ ನಾವು ಕಾಲೇಜು ಓದ್ಕೊಂಡು ಸಂಜೆ 4 hours ನಾವು ಪಾರ್ಟ್ ಟೈಮ್ ಜಾಬ್ಗೆಲ್ಲ ಹೋಗ್ತಿದ್ವಿ. ಆಮೇಲೆ ನನಗೆ ಲಕ್ಕಿಲಿ ಡ್ಯಾನ್ಸ್ ಅನ್ನೋದು, ನಾನು JP ನಗರಲ್ಲಿ ಸುಭದ್ರಾ ಪ್ರಭುದ್ ಮೇಡಮ್ ಹತ್ರ ಕಲಿತಿದ್ರು ಕೋಣನಕುಂಟೆಗೆ ಹೋಗಿ 2-3 ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೆ. ಸೊ ಅವಾಗ 500 ರೂಪಾಯಿ ಒಂದೊಂದು ಸ್ಕೂಲಲ್ಲಿ ಕೊಟ್ಟರು ನನ್ನ ಕಾಲೇಜ್ ಫೀಸ್ನ ಕಟ್ಕೋಬಹುದಿತ್ತು. ಸೊ ಅದಕ್ಕೆ ಇವತ್ತಿನ ದಿನ ತುಂಬ ಜನ ಹೆಣ್ಮಕ್ಳು ತಾಯಂದ್ರು ಬಂದ್ಬಿಟ್ಟು, ಅಯ್ಯೋ ನನ್ನ ಮಗಳು ಓದಬೇಕು ಮ್ಯಾಮ್, ದುಡ್ಡಿಲ್ಲ ಅಂದರೆ ನಿಮ್ಮ ಮಗಳನ್ನೇ ಕೆಲಸ ಕಳಿಸಿ ಅಂತೀನಿ. ಬಿಕಾಸ್ ಅವರು ಕಲಿಬೇಕಲ್ಲ. ನೀನು ಇವತ್ತೇ ಹೆದರಿಕೆಯಲ್ಲಿ ಮನೇಲೇ ಕೂತಿದ್ರೆ ನನ್ನ ಮಗಳು ಡಿಗ್ರಿ ಮುಗಿದ್ಮೇಲೆ ಕೆಲಸ ಸಿಗುತ್ತೆ, ಸಿಗದೆ ಹೋದರೆ ಆ್ಯಕ್ಚುಲಿ ನೀವು PU ಓದೋವಾಗ್ಲಿಂದಾನೇ ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾ ಇದ್ದಾಗ ನಿಮಗೆ ಬರೋ ಸಣ್ಣ ದುಡ್ಡಲ್ಲೇ ನಿಮಗೆ ಜೀವನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ಉಳಿಸ್ಬೇಕು, ಎಷ್ಟು ಉಳಿಸ್ಬೇಕು, ಎಷ್ಟು ಖರ್ಚು, ಬಸ್ ಚಾರ್ಜ್ಗೆ ಎಷ್ಟಾಗುತ್ತೆ, ಏನು ತಿಂಡಿ ತಿನ್ನಬೇಕು. 2 ಇಡ್ಲಿ ತೊಗೊಳಕ್ಕೂ ನಾವು ಯೋಚಿಸ್ತಿದ್ವಿ, 10 ರೂಪಾಯಿ ಖರ್ಚಾಗ್ಬಿಡುತ್ತೆ, ನಾಳೆಗೆ ಏನಕ್ಕೆ ಬೇಕಾಗತ್ತೆ ನನಗೆ ಅಂತ. ಸೊ ಅಮ್ಮ ಹಾಗಾದರೆ ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ ನಿಮ್ಮನ್ನ. ಎಸ್. ಸೊ ಇವಾಗ ಏನಾದರೂ ಒಂದು ಕಲಿಬೇಕು ಅಂದರೆ ಆಬ್ವಿಯಸ್ಲಿ ಮಕ್ಕಳಿಗೆ ಯಾರು ಕಲಿಸ್ತೀವಿ, ಅಮ್ಮ ಯಾವಾಗಲೂ ಕಲಿ 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 ಅಂತಿರ್ತಾರೆ ಅಂತ ಯಾವಾಗಾದ್ರೂ ಬೇಜಾರು ಆಗಿರತ್ತೆ ನಿಮಗೆ? ಅಯ್ಯೋ ತುಂಬ ಸತಿ. ಆಗ ಅಮ್ಮ ಏನು ಅನ್ನೋರು? ಹೊಡೆಯೋರಲ್ಲ. ಅವಾಗ ನಾವು ಅಮ್ಮನ ನಾವೆಲ್ಲ ಬೈಕೋತಾ ಇದ್ವಿ, ಅಮ್ಮ ನೋಡು ಎಷ್ಟು ಹೇಳ್ತಾರೆ ಅಂತ. ಬಟ್ ಏನಾಗಿತ್ತು, ನಮ್ಗದು ಚಿಕ್ಕ ವಯಸ್ಸಿಂದ ರೂಢಿ ಆಗಿಬಿಡ್ತು. ಅಮ್ಮ ಒಬ್ಬರೇ ಪಾಪ ಗಂಡನ್ನು ಕಳ್ಕೊಂಡು ನಮ್ಗೆ ಅಷ್ಟೆಲ್ಲ 3 ಜನಕ್ಕೆ ಏನೋ ಒಂದು ಮಾಡಿಟ್ಟು ಅವರು ಟೀಚರ್ ಕೆಲಸಕ್ಕೆ ಹೋಗಬೇಕಿತ್ತಲ್ಲ. ಬೆಲ್ಲಾಗೋ ಅಷ್ಟರಲ್ಲಿ ನಮಗೆಲ್ರಿಗೂ ಅಡುಗೆ ಮಾಡಿಟ್ಟು ನಮ್ಮನ್ನೆಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಎಳ್ಕೊಂಡು ಹೋಗ್ಬೇಕಿತ್ತು. ನಮ್ಗೆ ಅದು ರೂಢಿ ಆಗೋಗಿತ್ತು ಒಂಥರ. ಸೊ ನಮ್ಗೆ ರೂಢಿ ಆಗ್ಬಿಟ್ಟು ಬೆಂಗಳೂರಿಗೆ ಬಂದು ಏನೋ ಒಂದು ಬೆಣ್ಣೆ ಬಿಸ್ಕತ್ ತಿಂದು ಒಂದು ಕೇಕ್ ತಿನ್ನೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಥರ. ಅದು ಒಂದು ಹಾಲ್ಕೋಬಾ ತೊಗೊಂಬಂದರೆ ನಾವೆಲ್ಲರೂ ಹಂಚ್ಕೊಂಡ್ಬಿಟ್ಟು ಚಿಕ್ಕದು ಕೆರೆದ್ಬಿಟ್ಟು ತಿನ್ಕೋತಿದ್ವಿ. ಲಾಸ್ಟ್ ತನಕ ಯಾರು ಇಟ್ಕೊಂಡು ತಿಂತಾರೆ, ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಲ್ಲ ಹಾಗೆ. ಸೊ ಅದೆಲ್ಲ ಚೆನ್ನಾಗಿತ್ತು ಜೀವನ. ಅದು ಹೇಳ್ಕೊಟ್ಟು ಪಾಠ ನಮ್ಮನ್ನು ಸ್ಟ್ರಾಂಗಾಗಿ ಮಾಡ್ತಾ ಹೋಯಿತು. ಆಮೇಲೆ ನಾನು ಸಮಾಜದ ಬಗ್ಗೆ ತುಂಬ ಕಲ್ತ್ಕೊಳ್ತಾ ಹೋದೆ. ಜನ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಎಷ್ಟು ಸೆಲ್ಫಿಶ್ ಆಗಿರ್ತಾರೆ, ಯಾಕೆ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಎದುರಾಗ್ತಾ ಇದೆ, ಟೈಮ್ ಮ್ಯಾನೇಜ್ಮೆಂಟು ಹೇಗೆ ಮಾಡ್ಕೊಳ್ಳೋದಿಲ್ಲ, ಯಾಕೆ ಚಿಕ್ಕ ವಯಸ್ಸಿಗೆ ಅಚೀವ್ ಮಾಡಲ್ಲ ಅಂದಾಗ ನನಗೆ ಅವಾಗ ನೀವು ಆವಾಗಲೇ ಕೇಳಿದ ಪ್ರಶ್ನೆ ನಂಗೆ ಹಠ ಇತ್ತು. ಚಿಕ್ಕ ವಯಸ್ಸಲ್ಲೇ ನಾನು ಅಚೀವ್ ಮಾಡಬೇಕು, ನಾನು ವಯಸ್ಸಾದ್ಮೇಲೆ ನನಗೆ ಕಿರೀಟ ಹಾಕಿದ್ರೆ ಏನು ಪ್ರಯೋಜನ, ನಾನು ಯಾವುದೇ ಫೀಲ್ಡ್ಗೆ ಹೋದ್ರೂ ನಾನು ಚಿಕ್ಕ ವಯಸ್ಸಲ್ಲೇ ಅಚೀವ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಪ್ಯಾರ್ಲಲಿ ನಾನು ಹಣ ಸಂಪಾದನೆಯೂ ಅಷ್ಟೇ, ನಾನು ಕಂಪ್ನಿ ಮಾಡ್ಕೋಬೇಕು, ನಾನು ದುಡಿಬೇಕು. ಆಮೇಲೆ ನಾನು ಡಿಪ್ಲೊಮಾ ಆದ ತಕ್ಷಣವೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ.
ಅದಾದಮೇಲೆ ಪ್ಯಾರಲಲ್ಲಿ ಓದ್ಕೋತಾ ಇದ್ದೆ, MCOM ಓದ್ತಾ ಇದ್ದೆ. ಆಮೇಲೆ ಅಮೆರಿಕಾಗೆ ಹೋಗಿ ಕೆಲಸ ಮಾಡಿಬಿಟ್ಟು ಬಂದೆ. ಅಲ್ಲಿಂದ ಇಲ್ಲಿ ಬಂದಮೇಲೆ ನನ್ನದೇ ಆದ ಟ್ರಸ್ಟ್ಗಳನ್ನ HIV ಇನ್ಫೆಕ್ಟೆಡ್ ಮಕ್ಕಳು ಟ್ರಸ್ಟ್ ಎಲ್ಲ ಶುರು ಮಾಡಿದೆ. ಅದೇ ನನ್ನ ಫಸ್ಟ್ ಫಿಲ್ಮ್ ಮುಖಪುಟ ಮಾಡಿದ್ದು. ಸೊ ಹಾಗೆ ಒಂದೊಂದೇ ಹೋಯಿತು. ಅದಕ್ಕೆಲ್ಲ ಬರೋದಕ್ಕೂ ನಾನು ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದೆ ಕಾರಣ. ವಾವ್, ಹೆಂಗೆ ಯೂಸ್ ಆಯ್ತು ಅದು? ಯಾಕೆಂದರೆ ನಾನು ಸ್ಟೇಜ್ ಶೋಸ್ ಎಲ್ಲ ಡೈರೆಕ್ಷನ್ ಮಾಡ್ತಿದ್ನಲ್ಲ, ಆಮೇಲೆ ಅದನ್ನೇ ಇಟ್ಕೊಂಡು ವರ್ಲ್ಡ್ ವೈಡ್ ಪ್ರೋಗ್ರಾಮ್ಸ್ ಎಲ್ಲ ಕೊಡೋಕ್ಕೆ ಹೋದೆ. ಸೊ ನನಗೆ ಅದು ಒಂದು ಕ್ರಿಯೇಟಿವ್ ಮೈಂಡ್ ಇತ್ತು, ಕಾಸ್ಟ್ಯೂಮ್ ಆಗಿರಲಿ ಹೆಂಗೆ ಮಾಡಬೇಕು ಅದು. ಆಮೇಲೆ ಕನ್ನಡ ಮೀಡಿಯಮಲ್ಲಿ ಓದಿದ್ರಿಂದ ನಮ್ಮ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿದ್ದರಿಂದ ಸ್ಕ್ರಿಪ್ಟ್ಸ್ ಎಲ್ಲ ನಾನೇ ಬರೆಯೋದು ಕಲಿತೆ. ಹಾಗಾಗಿ ನನಗೆ ಚಿತ್ರರಂಗಕ್ಕೆ ಬರೋದಕ್ಕೂ ಒಂದು ಡೈರೆಕ್ಟ್ರಾಗಿ ಆ್ಯಕ್ಟ್ ಮಾಡೋಕ್ಕೆ ನಂಗೆ ತುಂಬ ಆಫರ್ಸ್ ಬಂತು. ನಾನು ಒಪ್ಕೊಳ್ಳಿಲ್ಲ. ನನಗೆ ಇನ್ನೊಂದಿತ್ತು, ನೀವು ಕೇಳ್ದಂಗೆ ಚಿಕ್ಕ ವಯಸ್ಸಿನ ಮೈಂಡಲ್ಲಿ ಏನು ನಡೀತಿತ್ತು ಅಂತ. ಮೊದಲಿಂದ ನನಗದಿತ್ತು. ಯಾಕೆಂದರೆ ನಾನು ಸುಮ್ಮನೆ ನನ್ನ ಬ್ಯೂಟಿನ ಉಪಯೋಗಿಸ್ಕೊಂಬಿಟ್ಟು ಒಂದು ಸೀರಿಯಲ್ಗೆ ಹೋಗಿದ್ರು ಸೆಟ್ಲ್ ಆಗಿದ್ರು ನನಗೆ ತಿಂಗ್ಳಿಗೆ ಇಷ್ಟು ದುಡ್ಡು ಅಂತ ಬಂದಿರ್ತಿತ್ತು, ಇಷ್ಟು ದುಡ್ಡು. ಆದರೆ ನಾನು ಅದು ಯಾಕೋ ಇಷ್ಟನೇ ಪಡಲಿಲ್ಲ. ಐ ಶುಡ್ ಬಿಕಮ್ ಅ ಲೀಡರ್. ನನ್ನ ಕೆಳಗೆ ಎಲ್ರಿಗೂ ಕೆಲಸ ಅನ್ನೋದನ್ನು ಮಾಡ್ಕೋಬೇಕು. ನಾನು ಇನ್ನೂ ಮುಂದಕ್ಕೆ ಓದ್ಕೋಬೇಕು, ಮುಂದಕ್ಕೆ ಬೆಳಿಬೇಕು, ನಾನು ಬೇರೆ ಥರ ವ್ಯಕ್ತಿ ಆಗಬೇಕು, ಸಾಹಿತಿ ಆಗಬೇಕು, ಜ್ಞಾನ ಪಡ್ಕೋಬೇಕು. ಸೊ ರೂಪಾ ಅಯ್ಯರವರು ಸಿನಿಮಾಗೆ ಅಂತಾನೆ ಬಂದವರಲ್ಲ. ಇಲ್ಲ, ನೋ. ಸಿನಿಮಾಗೆ ಅಂತ ಹೋದರೆ ನಾನು ಚಿಕ್ಕ ವಯಸ್ಸಿಂದ ಎಷ್ಟೋ ಫಿಲ್ಮ್ ಮಾಡಿ ಹಾಕ್ಕೊಂಡು ಅದೇ ಫೀಲ್ಡಲ್ಲಿ ಹಂಗಿದ್ದೊಂದು ಜಗಮಗ ವರ್ಲ್ಡ್ ನಿಮ್ಮನ್ನು ಕರೀತಿತ್ತಲ್ಲ, ಯಾಕೆ? ಬೇಸಿಕಲಿ ಡ್ಯಾನ್ಸರ್ ಆಗಿದ್ರಿ, ನಿಮ್ಮನ್ನು ಬಹಳಷ್ಟು ಸ್ಟೇಜ್ ಶೋಸಲ್ಲಿ ನೋಡಿರ್ತಾರೆ. ಚಿಕ್ಕ ಮಗುವಿಂದಾನೇ ನಿಮ್ಮನ್ನು ಆಫರ್ ಬಂದಿತ್ತು. ನಾಗತಿಹಳ್ಳಿ ಸರ್ ಅವಾಗಲೇ ಆಫರ್ಸ್ ಕೊಟ್ಟಿದ್ರು. ಮತ್ತು ತುಂಬ ಜನ ಡೈರೆಕ್ಟರ್ಸು, ದೊಡ್ಡ ಡೈರೆಕ್ಟರ್ಸೇ ಪಾಪ ಆಫರ್ಸ್ ಕೊಟ್ಟಿದ್ರು, ತುಂಬ ಒಳ್ಳೊಳ್ಳೆ ಫಿಲಮ್ಸು. ನನಗೆ ಯಾಕೋ ಇದೊಂದು ಮೈಂಡಲ್ಲಿತ್ತು. ಮತ್ತು ಒಂದು ಭಯನೂ ಇತ್ತು. ಆವಾಗ ನೀವು ಹೇಳ್ದಂಗೆ ಇವತ್ತು ಚಿತ್ರರಂಗದ ಬಗ್ಗೆ ನಮಗೆ ಭಯ ಇಲ್ಲ, ಅವಾಗ ನನಗೆ ಭಯ ಇತ್ತು. ಯಾಕೆಂದರೆ ಅವಾಗೆಲ್ಲ ಓಲಾ ಊಬರ್ ಇರಲಿಲ್ಲ. ಅವಾಗೆಲ್ಲ ನಾವು ಹಿಂಗೆ ಬುಕ್ ಮಾಡ್ಕೊಂಡು ಕಾರ್ನ ಹೋಗೋದು, ಮತ್ತು ಕಮ್ಮಿ ದುಡ್ಡಲ್ಲಿ ಅಫೋರ್ಡಬಲ್ ಆಗಿ ಕಾರ್ ಸಿಗುತ್ತೆ ಅನ್ನೋದು ಇರ್ತಿರಲಿಲ್ಲ. ಒಂದು ನಿಮ್ಮದೇ ಸ್ವಂತದ ಕಾರ್ ಇರಬೇಕು, ಇಲ್ಲಾಂದ್ರೆ ಯಾರೋ ತುಂಬ ಗೊತ್ತಿರೋ ವ್ಯಕ್ತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ರೀತಿ ಇರಬೇಕಿತ್ತು. ಸೊ ಆ ಎಲ್ಲ ಅನಿವಾರ್ಯತೆಗಳಿಂದ ನನಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗೋದಕ್ಕಿಂತ ಬೆಟರ್ ಐ ಶುಡ್ ಬಿಕಮ್ ಸಮಥಿಂಗ್ ಎಲ್ಸ್, ನಾನು ನಿರ್ದೇಶಕಿ ಆಗಬೇಕು ಅಂತ ಡಿಸಿಷನ್ ತೊಗೊಂಡೆ.